ಏನೇ ಗೌರಿ, ಹೋಗಿಲ್ವಿ ಇವತ್ತು ಕೆಲ್ಸಕ್ಕೆ? ಏ ಇಲ್ಲ, ದಿನ ಯಾರು ಹೋಗ್ತಾರೆ, ಸಾಕಾಗಿತ್ತು ನನಗೂ. ಅದಕ್ಕೆ ಇವತ್ತು ಒಂದಿನ ರಜೆ ಹಾಕೊಂಡಿದ್ದಿ, ಹೋಗಿಲ್ಲ. ನೀನ್ ಎಲ್ಗೂ ಹೋಗಲ್ಲ ಕೂಲಿನ? ಏ ಇವಾಗ ಯಾತೈತಿ ಕೂಲಿನ? ರಾಗಿ ಹೊಲನೂ ಅಷ್ಟೇನಿಲ್ಲ. ಮೊನ್ನೆ ಆಗ ಸಿದ್ಧಗಂಗಮ್ಮರು ರಾಗಿ ಹೊಲ ಕೊಯ್ದು ಹೋಗಿದ್ವಿ, 3 ದಿವಸ ಆತು. ಇವಾಗ ಯಾರ್ದು ಇಲ್ಲ, ಕರ್ದಿಲ್ಲ ಯಾರು ಕೂಲಿನ. ಇನ್ನೇನ್ ಮಾಡೋಣ ಅಂತಾಗೆ ಇದೀನಮ್ಮ. ನಿಮ್ದೇ ವಾಸ ಕಾಣ್ತಾಯಿ, ಗಾರ್ಮೆಂಟ್ಸಿಗೆ ಹತ್ತ ದಿನ ಹೋಗ್ತಿರತ್ತ. ಹುಡ್ಕಾಡಂಗೆ ಇಲ್ಲ, ಇರಲ್ಲ ನಮ್ಮ ಕೂಲಿ ಐತಾ ಇಲ್ವಾ ಅಂತ ಹೇಳಿ. ನಮ್ಗೆ ಹಂಗೇನೆ ಒಂದ್ ದಿವಸ ಇದ್ರೆ ಕೂಲಿ, ಇನ್ನೊಂದ್ ದಿವಸ ಇರೋದೇ ಇಲ್ಲ. ಇವಾಗಂತೂ ಮಳೆ ಬರ್ದಿಲ್ಲದ್ಕು ಅದ್ಕೊಂಡು ಯಾತು ಬೆಳೆನೂ ಹಾಕಿಲ್ಲ, ಏನೂ ಇಲ್ಲ. ಅಯ್ಯೋ ಬಿಡಾಕ, ಗಾರ್ಮೆಂಟ್ಸ್ಗೂ ಹೋಗಕ್ಕಾಗಲ್ಲ. ದಿನ ಹಂಗೇನೆ ಏನಿಸ್ತಾರೆ, ಪ್ರೊಡಕ್ಷನ್ ಅಂತಾನೆ. ಪ್ರೊಡಕ್ಷನ್ ಏನ ಕೊಡ್ಲಿಲ್ಲ ಅಂತಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಕೋತಿ ನಾಯಿ ಯಾಕೆ ಬರ್ತೀರ ನಮ್ಮನ್ನ ಎನ್ಸ್ಕೊಂಡ್ ತಿಂಬಕ್ಕೆ ಅಂತ ಹೇಳಿ. ಅವ್ರು ಮಾತು ಕೇಳ್ತಿದ್ರೆ ಹಂಗೇನೆ, ಅಯ್ಯೋ ಯಾಕಾದ್ರೂ ಆಯ್ತೋ ಈ ಜೀವ ಮಂಗಾಗುತ್ತೆ ಹೇಳತ್ಲಾಗಿ. ಹಂಗ್ ಬೈಸ್ಕೊಂಡು ಇನ್ನೇನ್ ಮಾಡಕ್ಕಾಗುತ್ತೆ? ನಮ್ಗೂ ಕೂಲಿ ಹೋಗಕ್ಕಾಗಲ್ವಲ್ಲ ಬಿಸ್ಲಾಗೆ, ಅದಕ್ಕೆ ದಿನ ಹೋಗೋದು. ಓ ಇಲ್ಲ ಐತೆ ಲಸ್ಮಕ್ಕಯ್ಯ. ಓ ಏನ್ ರಂಗಣ, ಏನು ನನ್ನ ನೋಡಿಕೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅಲ್ಲ ಉಂಟು ಬಂದೆ. ಅಯ್ಯೋ ಇವಾಗ ಎಲೆಕ್ಷನ್ ಬಂತಲ್ಲ ಲಸ್ಮಕ್ಕಯ್ಯ, ಅದಕ್ಕೇನೆ. ಅದಕ್ಕೆ ಸಿರಾದಾಗ ಇವತ್ತು ನಮ್ಮ ಪಕ್ಷದವ್ರು ಬರ್ತಾ ಇದ್ದಾರೆ. ಜನಗಳನ್ನ ಕರ್ಕೊಂಬರ್ರಿ ಅಂತನ ಹೇಳವ್ರಿ. ನಮ್ಮೂರಿಂದನ ನನಗೆ ಆರ್ಡರ್ ಕೊಟ್ಟವ್ರಿ, ಇಷ್ಟು ಜನ ಕರ್ಕೊಂಬರ್ಲೇಬೇಕು ನಿಮ್ಮೂರಿಂದನ ಅಂತನ. ಇನ್ನೊಂದು ಗಂಟೆ ಬಿಟ್ಟು ಬಸ್ ಬತ್ತೈತಿ. ವಾಲ್ಡ್ರಿ ನೀವೆಲ್ಲ ಹೆಂಗಸ್ರು ಆರ್ಡರ್ ಕೊಟ್ಟೇವ್ರಿ. ಇದೇನು ಹೋಟ್ಲಿ? ಹಿಂಗೆ ಒಂದೆರಡು ಇಡ್ಲಿ ಆಮೇಲೆ ಊಟ ಎಲ್ಲನ ನಮ್ಗೆ ಆರ್ಡರ್ ಕೊಟ್ಟಾರಪ್ಪ, ಮಾಡ್ಕೊಡ್ಬೇಕು ಜಲ್ದು ಅಂತ ಹೇಳಕ್ಕೆ, ಜನಗಳು ಕರ್ಕೊಂಬರಕ್ಕೆ ಆರ್ಡರ್ ಕೊಟ್ಟಾರಂತೆ. ನೋಡಿ ಗೌರಿ, ಹೆಂಗ್ ಹೇಳ್ತಿತ್ತು ರಂಗಣ್ಣ? ಲಸ್ಮಕ್ಕಯ್ಯ ಇದು ಒಂಥರ ಹಂಗೇನೆ ಹೋಟ್ಲಿದ್ದಂಗೆ ಅಂತಾನೆ ತಿಳ್ಕ. ಈಗ ನಿನ್ ಕಡೆಯಿಂದನ ಒಂದು 20 ಜನ ಹೆಂಗಸ್ರನ್ನ ವಾಳ್ಸಿ ಕರ್ಕೊಂಬಾಲಿ ಬಸ್ ಸ್ಟ್ಯಾಂಡ್ ಇಂತಕ್ಕೆ ಬಸ್ ಬರುತ್ತೀನಿ, ನನ್ನ ಗಂಟಿಗೆ ಹೋಗ್ಬೇಕು. ಏ ಹೋಗ ಮಾರಯ್ಯ, ಬಿಸ್ಲಂಗೆ ಉರ್ದೋಗುತ್ತೆ. ಈ ಬಿಸ್ಲಾಗೆ ಹೆಂಗಸ್ರನ್ನ ಕರೆದ್ರೆ ಬರ್ತಾರೆ ಬದ್ವಾಗಿನ. ಅಲ್ಲಿ ಬಿಸ್ಲಾಗ್ ಬಂದು ಸಾಯ್ಬೇಕಲ್ಲಿ, ಉಂಬಕ್ಕಿರಲ್ಲ, ನೀರ್ ಕುಡಿಯಕ್ಕಿರಲ್ಲ, ಯಾತ್ರೆ ಇಲ್ಲ ಅಂತ ಹೇಳಿ ಯಾರು ಬರಲ್ಲ. ಸುಮ್ಮನೆ ಹೋಗೋಣ. ನಮ್ಗೆ ಮನೆಗೆ ಮಸ್ತಾಗಿ ಕೆಲಸ ಇದಾವೆ, ಯಾರು ಬರಲ್ಲಪ್ಪ. ನಾನಂತೂ ಯಾರನ್ನೂ ಕರಿಯಕ್ಕೂ ಹೋಗಲ್ಲ. ಯಾಕೋ ಕೆಲಸ ಇದ್ದಿದ್ದೇನೆ, ಬಂದಾಗ ಮಾಡ್ಕೊಂಬೈತೆ ನಾಳೆಗೆ ತೀರಾನ. ಇವಾಗೇನು ಕೂಲಿ ಇಲ್ಲ ಎಂಥದ್ದು ಇಲ್ಲ. ಬಾ, ಅಲ್ಲಿ ನೀರು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಮಧ್ಯಾಹ್ನ ಊಟ ಎಲ್ಲ ವ್ಯವಸ್ಥೆ ಇರುತ್ತೆ. ತಲೆಗೆ 300 ರೂಪಾಯಿ ಕೊಡ್ತೀವಿ. ಒಬ್ಬೊಬ್ಬರಿಗೆ 300 ರೂಪಾಯಿ. ಅದಕ್ಕೇನೆ ಎಲ್ಲರೂ ಅಡಿಸ್ಕೊಂಬ ಕಿರಣ. ನಿನಗೆ ಒಂದು 200 ರೂಪಾಯಿ ಜಾಸ್ತಿನೇ ಕೊಡ್ತೀನಿ, 500 ರೂಪಾಯಿ ಕೊಡ್ತೀನಿ ನಿನಗೆ. ಒಂದು 20 ಜನ ಹೆಂಗಸ್ರನ್ನು ಅಡಿಸ್ಕೊಂಬಂದ್ರಿ. 500 ರೂಪಾಯ? ಹ್ಞೂ ಕಣಕೋ, ನೀನು 20 ಜನ ಬೇಡ, ಒಂದು 10 ಜನನಾದ್ರೂ ಅಡಿಸ್ಕೊಂಬ, ನಿನಗೆ 500 ರೂಪಾಯಿ ಕೊಡ್ತೀನಿ. ಯಾರ್ಯಾರು ಬರ್ತಾರ ಅವ್ರಿಗೆ ಎಲ್ಲರಿಗೂ 300 ರೂಪಾಯಪ್ಪ ಅಂತ ಹೇಳಿ ಎಲ್ಲರನ್ನೂ ಅಡಿಸ್ಕೊಂಬ. ಇನ್ನೊಂದು ಗಂಟೆ ಅಷ್ಟೇ ಟೈಮ್ ಇರೋದು, ಬಸ್ ಬಂದ್ಬಿಡುತ್ತೆ. ಹೋಗ್ಬೇಕು ಜಲ್ದು ಅಡಿಸ್ಕೊಂಬ. ನಾನು ಹಂಗೆ ಇನ್ನನ ಹೇಳ್ಬತ್ತೀನಿ ಊರಾಗೆ ಎಲ್ಲರಿಗೂ ಬಾಳ್ರಿ ಅಂತ ಹೇಳಿ. ಹೌದಾ, ಸರಿ ಬಿಡು. ಇನ್ನೇನ್ ಕೆಲಸ ಐತೆ? ನಾವುನು ಕೂಲಿ ಇಲ್ಲ ಏನೂ ಇಲ್ಲ, ಅಂತ ಸುಮ್ನೆ ಕೂತ್ಕೊಂಡು ಬೇಜಾರು. ಏನ್ ಮಾಡೋದು ಅನ್ಕೊಂತಿದ್ದೆ. ಹೆಂಗೋ ಇದಾದ್ರೂ ಸಿಕ್ತಲ್ಲ ಕೆಲಸ, ಕರ್ಕೊಂಬತ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. 10 ಅಲ್ದಿರ 20 ಜನನೇ ಕರ್ಕೊಂಬತ್ತೀನಿ, ಹೋಗು. ಆದ್ರೆ ದುಡ್ಡು ಕೊಡೋದು ಮಾತ್ರನ ಮರಿಬೇಡ. ಆಮೇಲೆ ಏನಾನ ಕರ್ಕೊಂಡೋಗಿ ಬಂದ್ಮೇಲೆ ದುಡ್ಡಿಲ್ಲ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಂದ್ರೆ ನಾನೇನ್ ಸುಮ್ಮನಿರಲ್ಲ. ಅಯ್ಯೋ ಯಾಕೋ ನನ್ನ ಮೇಲೆ ನಂಬಿಕೆ ಇಲ್ಲೇನಕ್ಕ? ನಾನು ಕೊಡ್ತೀನಿ ನಿನಗೆ ದುಡ್ಡು, ನೀನೇನು ಯೋಚನೆ ಮಾಡಬೇಡ. ಹೆಂಗಸ್ರು ನಾವು ಅಡಿಸ್ಕೊಂಬರಾಗ ಹೋಗಿ ಬಸ್ ಬರುತ್ತೆ. ಇನ್ನೇನು ನನ್ನ ಗಂಟಿಗೆ ಜಾಲ್ದು ಅಡಿಸ್ಕೊಂಬ. ಹೊಸನು 7 ಜನ ಬರ್ತಾರ, ಆ ಸರ್ನು ಕರ್ಕೊಂಬ. ಎಲ್ಲರಿಗೂ 300 ರೂಪಾಯಿ ಕೊಡ್ತಾರೆ ಅಂತನ 7 ಮಧ್ಯಾಹ್ನಕ್ಕೆ ಊಟನೂ ಕೊಡ್ತಾರೆ ಅಲ್ಲೇನೆ. ಸರಿ ಆತು. ನಾನು ಈಗಲೇ ಎಲ್ಲನ ಹೊಲ್ಡಿಸ್ಕೊಂಬತ್ತೀನಿ. ಬಸ್ಸಲ್ಲಿ ಬಸ್ ಸ್ಟ್ಯಾಂಡಿಂಗ್ ಬರುತ್ತಂತ ಅಥವಾ ಏನೋ ಎಲ್ಲನ ಬೇರೆ ಕಡೆಗೆ ನಿಂತ್ಕಾಣತ್ತ? ಬಸ್ ಸ್ಟ್ಯಾಂಡ್ನಾಗೆ ಇರುತ್ತೆ ಕಣಕ. ಇನ್ನೆಲ್ಲಿ ನಿಲ್ಲಿಸ್ತಾರೆ ಹೇಳು? 2 ಬಸ್ ಬರ್ತವೆ, ನಮ್ಮೂರಿಗೆ 1 ಬಸ್ ಬಿಟ್ಟವ್ರೆ. ಹೊಲ್ಡಿಸ್ಕೊಂಬ ಜಲ್ದು. ನಾನು ಇನ್ನನ ಎಲ್ಲರಿಗೂ ಹೇಳ್ಕೊಂಬತ್ತೀನಿ ಹೊಲ್ಡ್ರಿ ಅಂತಾನ. ಸರಿ, ನಾನು ಹೊಲ್ಡಿಸ್ಕೊಂಬತ್ತೀನಿ, ನಡಿ ನೀನು. ದುಡ್ಡು ಕೊಡೋದು ಮಾತ್ರ ಮರಿಬೇಡ ಕರ್ಕೊಂಬಂದ್ಮೇಲೆ. ಏ ಗೌರಿ ಬಾರೆ, ಎಲೆಕ್ಷನ್ ಫಂಕ್ಷನ್ ಐತಂತೆ ಶಿರದಾಗೆ, ಹೋಗಣ ಬಾ. ಹೆಂಗೋ ಅತ್ಲಾಗೆ ಯಾತು ಕೆಲಸ ಇರಲಿಲ್ಲ, ಬೇಜಾರಾಗ್ತಿತ್ತು ನನಗೂ. ಹೆಂಗೋ ಅತ್ಲಾಗೆ ಈ ರಂಗಣ ಬಂದು ಎಲೆಕ್ಷನ್ ಅವ್ರದ್ದು ಫಂಕ್ಷನ್ ಐತೆ ಬರ್ರಿ ಅಂತ ಹೇಳವನಿ. ಬಾ ಹೋಗ ನೀನು. ನೀನು ಹೆಂಗು ಇವತ್ತು ಗಾರ್ಮೆಂಟ್ಸ್ಗೆ ಹೋಗಿಲ್ವಲ್ಲ? ಅಲ್ಲ ಕಳ್ಳಸ್ಮಕ್ಕಯ್ಯ, ಅಲ್ಲಿ ಉಮ್ಮಕ್ ಸಿಗಲ್ಲ, ನೀರ್ ಕುಡಿಯಕ್ ಸಿಗಲ್ಲ ಅಂತ ಹೇಳ್ತೀಯ. ಬಿಸ್ಲು ಬೇರೆ ಉರ್ದು ಹೋಗ್ತೈತೆ. ನೀನ್ ನೋಡಿದ್ರೆ ಫಂಕ್ಷನ್ಗೆ ಹೋಗಣ ಬಾ ಅಂತೀಯ. ಏ ಹಂಗಂತ ಸುಮ್ನೆ ಇವಳಿದ್ದು. ದುಡ್ಡು ಕೊಡ್ತಾರಲ್ಲ ಸುಮ್ಮನೆ ಬಾ. ಹೆಂಗ್ ಅತ್ಲಾಗೆ ಜನ ಇರ್ತಾರಮ್ಮ, ಏನು ಮಾಡಕ್ಕಾಗಲ್ಲ, ನುಗ್ಗಿ ಇಸ್ಕೊಂಡ್ ಬರ್ಬೇಕು. ಸುಮ್ಮನೆ ಬಾ. 300 ರೂಪಾಯಿ ಕೊಡ್ತಾರಂತೆ. ಇನ್ನ ನಾನು ಅಲ್ಲಿ ಗುಂಡಜ್ಜಿ, ಭಾಗ್ಯಮ್ಮ, ನಿಂಗಮ್ಮ, ಅರಂಗಕ್ಕಯ್ಯ ಎಲ್ಲಾರ್ಗು ಹೇಳ್ಕೊಂಬರ್ಬೇಕು. ಹೋಗ್ತೀನಿ ಅವ್ರಿಗೆಲ್ಲರಿಗೂ. ನೀನ್ ಮಂತಕ್ಕೆ ಹೋಗಿ ಜಲ್ದು ಬಿಗಪ್ಪಾಗ ಹಾಕ್ಯಂಬಂಗಿದ್ರೆ ಹಾಕ್ಯಂಡು ಜಲ್ದಲ್ಲಿ ಬಸ್ ಸ್ಟ್ಯಾಂಡಿಂದ ಬಾ. ಹಂಗ ಮಂತಕ್ಕೆ ಹೋಗ್ಕೊಂಡು ಇನ್ನೇನ್ ಮಾಡ್ತೀವಿ ಬಾ. 300 ರೂಪಾಯಿ ಕೊಡ್ತಾರೆ. ಸರಿ ಕಣ್ಣ ಸುಮ್ಮಕಯ್ಯ, ಹೊಸನು ಕರ್ಕೊಂಬ. ನಾನು ಹಂಗೆ ಮಂತಕ್ಕೆ ಹೋಗಿ ನೀರು ಪಾರನ ಕುಡ್ದು ಒಂದು ಆಟಕ್ಕೆ ನಂಗೆ ನೀರು ತಕೊಂತೀನಿ. ಬಿಸ್ಲಲ್ಲ, ಅಲ್ಲಿನ ನೀರು ಸಿಗ್ತಾವೋ ಇಲ್ವೋ. ಬತ್ತೀನಿ, ನೀನು ಹೋಗಿ ಅವ್ರನ್ನೆಲ್ಲ ಹೊಲ್ಡಿಸ್ಕೊಂಬರೋಗಿ ಹೋಗಿ. ಈಗ ನೀರ್ ಭಾಗ್ಯನು ಬಾನು ಇಲ್ಲಿ ನಿಂತ್ಕೊಂಡವ್ರೆ. ಏ ಭಾಗ್ಯಮ್ಮ ಬಾನು, ಇಲ್ಲ ಇದ್ದೀರೇನೆ? ಏನ್ರಿ ಮಾಡ್ತಾ ಇದ್ರಿ ಇಲ್ಲಿ ನಿಂತ್ಕೊಂಡು? ಡೋಲ್ ಬಾರಿಸ್ತಾ ಇದೀವಿ. ಬಾ ನೀನು ಪಿಪಿ ಊದ್ ಬಾ ಬಂದು. ಕೇಳದ್ ನೋಡು. ಇನ್ನೇನ್ ಮಾಡಾನಿ? ಸುಮ್ಮನೆ
ನಿಂತ್ಕೊಂಡು ಮಾತಾಡ್ತಾ ಇದೀವಿ ಇನ್ನೇನು ಕೆಲ್ಸ ಇಲ್ವಲ್ಲ ಅದಕ್ಕೇನೆ ನನಗೆ ಗೊತ್ತಿತ್ತು ನಿಮ್ಗೇನು ಕೆಲಸ ಇಲ್ಲ ಸುಮ್ಮನೆ ಪುಕ್ಸಟ್ಟೆನೆ ತಿಂದು ಮಂತಾಗೆ ಮಾತಾಡ್ಕೆ ನಿಂತ್ಕೊಂಡಿರ್ತೀರಾ ಅಂತ ಹೇಳಿ ಅದಕ್ಕೆ ಇವಾಗ ನಿಮ್ಮಿಬ್ರಿಗೂ ಕೆಲಸ ಕೊಡೋಣ ಅಂತ ಬಂದಿದ್ದೀನಿ ಹೌದಾ ಲಕ್ಷ್ಮೀಂದ್ರ ಅಕ್ಕ ನಿಮ್ದಕ್ಕೆ ಕೆಲಸಕ್ಕೆ ಕೊಡ್ತೀರಾ ಏನ್ ಕೆಲಸ ಹೇಳಿ ಲಕ್ಷ್ಮೀಂದ್ರ ಅಕ್ಕ ನಂದಕ್ಕೂ ಕೂಡ ಬೇಜಾರಿಗೆ ಆಗ್ತೈತೆ ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಆಗ್ತಾ ಇಲ್ಲ ಏನು ಕೆಲಸ ಕೂಡ ಇಲ್ಲ ಬಟ್ಟೆನೂ ಇಲ್ಲ ನಮ್ದಕ್ಕೆ ಯಾವ ಹೊಲಿಯಲಿಕ್ಕೆ ಈಗ ಬೇಸಿಗೆ ಐತಲ್ಲ ಯಾರು ಬಟ್ಟೆ ಹಾಕೋದೇ ಇಲ್ಲ ಅಲ್ಲ ಕಣೆ ಬಾನು ಇವಳಿಗೆ ಕೆಲಸ ಇಲ್ಲ ಇವಳು ನಮಗೆ ಕೆಲಸ ಕೊಡ್ತಾಳೆ ನೀನು ಹೋಗಿ ಹೋಗಿ ಅವಳ ಮಾತು ನಂಬ್ತಾ ಇದೆಯಲ್ಲ ಸಂಕೋಕ ಏ ಸೋಡಾ ಬುಡ್ಡಿ ಈ ಲಸ್ಮಕ್ಕ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ ಸುಮ್ನೆ ಹಂಗೆಲ್ಲ ನಾ ಯಾತು ಹೇಳಾಳಲ್ಲ ನಾನು ನಿಮಗೆ ಇವತ್ತು 300 ರೂಪಾಯಿ ಕೆಲಸ ಕೊಡ್ತೀನಿ ಸುಮ್ಮನ ಬೀಗ ಹಾಕೊಂಡು ಆಲ್ರಿ ಹೋಗೋಣ ಶಿರಾಕ್ಕೆ ಏನು 300 ರೂಪಾಯಿ ಕೊಡ್ತೀಯಾ ಏನ್ ಕೆಲ್ಸನೇ ಶಿರಾಕ್ಕ ಅಲ್ಲೇನ್ ಕೆಲಸ ಮಾಡ್ಬೇಕೆ ನಾವು ಏನು ಇಲ್ಲ ಕಣೆ ಅಲ್ಲಿ ಎಲೆಕ್ಷನ್ದು ಫಂಕ್ಷನ್ ಐತಂತೆ ಅದಕ್ಕೆ ಅರಂಗನ್ ಹೇಳ್ದ ಒಂದ್ 15 ಜನನ ಹೆಂಗಸ್ರನ್ನ ಹೊಡಿಸ್ಕೊಂಬ ತಲೆಗೆ 300 ರೂಪಾಯಿ ಕೊಡ್ತೀನಿ ಅಂತಾನ ಅದಕ್ಕೆ ಹೇಳಿದ್ದು ಎಲ್ಲಾರು ಹೊಳ್ರಿ ಬಸ್ ಬರುತ್ತಂತೆ ಹೋಗೋಣ ಹೆಂಗು ಕೆಲ್ಸ ಇಲ್ವಲ್ಲ ಹೋಗಿ ಬರೋದು ಅಷ್ಟೇನೆ ಬೈಕಾಗ ಹೊಟ್ಟೆ ತಂದು ಬಿಡ್ತಾರ ಅದೇ ಬಸ್ನಾಗೆ ವಾಪಸ್ ಹೌದಾ ಲಕ್ಷ್ಮೀ ಅಕ್ಕ ತಲೆಗೆ 300 ರೂಪಾಯಿಗೆ ಕೊಡ್ತಾರ ಯಾವಾಗ ಕೊಡ್ತಾರಂತೆ ಹಾಗೆ ಕೊಟ್ಟಿದಾರೋ ಹೆಂಗೆ ಇನ್ನ ಕೊಟ್ಟಿಲ್ಲ ಕಣೆ ಬಾನು ಹೋಗಿ ಬಂದ ಮೇಲೆ ಕೊಡ್ತಾರಂತೆ ಬಸ್ನಾಗೆ ಬಸ್ನಾಗ ಹೊತ್ಮೆ ಹತ್ಕೊಂಡಾದ್ರೂ ಹತ್ಕೊಂಡಾಗಾದ್ರೂ ಕೊಡ್ತಾರೆ ಇಲ್ಲಾಂದ್ರೆ ಬಂದಾಗ ಇಳಿಬೇಕಾದ್ರೆ ಅದನ್ನು 300 ರೂಪಾಯಿ ಕೊಟ್ಟು ಇಳಿಸ್ತಾರಂತೆ ಬಸ್ ಆಲ್ರೆಡಿ ಹೋಗಿ ಜಲ್ದು ಮಾರ್ಗುಂಡಜಿ ಬಾ ಇಲ್ಲಿ ಈಗ ನಿಮ್ಮಂತಕ್ಕೆ ಬರೋಣ ಅಂದ್ಕೊಂಡಿದ್ದೆ ಹೆಂಗೋ ನೀನು ಇತ್ಲಾಗೆ ಬಂದಿದ್ಯಾ ಬಾ ಇಲ್ಲಿ ವಾಲ್ಡು ಜಲ್ದು ಹೋಗೋಣ ಶಿರಾಕ್ಕ ಯಾಕೆ ರಂಗಣ್ಣ ಆತನ ಫಂಕ್ಷನ್ ಅದು ಇದು ಅಂತ ಹೇಳ್ತಿದ್ನಮ್ಮ ಅಲ್ಲಿಗೆ ಎಲೆಕ್ಷನ್ ಫಂಕ್ಷನ್ ಹೊರಟಿದ್ರೇನು ಎಲ್ಲರೂ ಅಲ್ಲಿಗೆ ಮತ್ತೀಗ ತಲೆ 300 ರೂಪಾಯಿ ಕೊಡಿಸ್ತೀನಿ ಒಳ್ರಿ ಎಲ್ಲಾರು ಹೋಗೋಣ ನನ್ಗೆ ಹೇಳೈತೆ ರಂಗಣ್ಣ ಒಂದ್ 20 ಜನ ಹೊರಡಿಸ್ಕೊಂಬಾ ಅಂತಾನ ಈಗೇನ ಕರ್ಕೊಂಡು ಹೋಗ್ಬೇಕಾರೆ ಹೇಳ್ತಾರೆ 300 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಕರ್ಕೊಂಬಂದ್ಮೇಲೆ ಅವಾಗ ಕೊಡ್ತೀವಿ ಅಂತ ನಾ ಕೈ ಎತ್ತಿರಿ ಏನೇ ಮಾಡ್ತೀಯಲ್ಲ ಸ್ಮಕ್ಕ ನೀನ್ ಜವಾಬ್ದಾರಿ ತಾಂತೀಯ ಅಮ್ಮಂಗಿದ್ದೆ ಬತ್ತೀವಮ್ಮ ಅದು ಬಿಸಿಲು ಬೇರೆ ಉರ್ದು ಹೋಗ್ತೈತಿ ಅಲ್ಲಿ ಬಂದು ದುಡ್ಡು ಇಲ್ಲ ಉಂಬಕ್ಕೂ ಇಲ್ಲ ನೀರು ಇಲ್ಲ ಅಂತ ಅಮ್ಮಂಗ ಆದಾತು ಅಂತ ಹೇಳಿದ್ದ ಅಷ್ಟೇನೆ ನೀನ್ ಜವಾಬ್ದಾರಿ ತಾಂತಿ ತಾನೆ ಅವನೇನ ರಂಗನ್ ಕೊಡ್ಲಿಲ್ಲ ಅಂತಂದ್ರೆ ನೀನೇ ಕೊಡ್ಬೇಕು ಕಣಿಲ್ಲ ಸ್ಮಕ್ಕ ಕೆಲವರೇನ ಹೇಳ್ದಂಗೆ ಕೊಡ್ತಾರೆ ಆದ್ರೆ ಇನ್ ಕೆಲವರು ಕೊಡೋದೇ ಇಲ್ಲ ಸರಿಯಾಗಿ ದುಡ್ಡು ಅದಕ್ಕೇನೆ ನೀನೇ ಕೊಡ್ಬೇಕು ಏನಾನ ಅವ್ರೇನ ಕೊಡ್ಲಿಲ್ಲ ಅಂತಂದ್ರೆ ರಂಗಣ್ಣ ಅಂತಾನಲ್ಲ ಗೊತ್ತಿದಂಗೆ ಕೊಡ್ತೀನಿ ಅಂತ ಹೇಳವನೇ ಸುಮ್ಮನೆ ವಾಳ್ರಿ ನೀವಂತೂ ಇಲ್ಲೇ ಹೇಳ್ತೀರಮ್ಮ ಎಲ್ಲ ಸುಮ್ಮನೆ ಮಂತ ಕೂಕೊಂಡು ಟೈಮ್ ಪಾಸ್ ಮಾಡಕ್ಕಿನ ಅಲ್ಲಿಗೆ ಬಂದ್ರೆ 300 ರೂಪಾಯಿ ದುಡ್ಡಾದ್ರೂ ಸಿಗುತ್ತಾ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ಸಿರ್ತಾರೆ ಅನ್ಸುತ್ತೆ ಸುಮ್ಮನೆ ಬರ್ರಿ ಹೆಂಗು ಫ್ರೀಯಾಗಿ ಊಟನೂ ಆಗುತ್ತೆ 300 ರೂಪಾಯಿ ಕೂಲಿ ಸಿಕ್ತಂಗೂ ಆಗುತ್ತೆ ನಾನು ಇನ್ನ ಎಲ್ಲರಿಗೂ ಹೇಳಿ ಬರ್ಬೇಕು ನಾನು ಹೇಳಿ ಬರ್ತೀನಿ ನೀವು ಮಂತಕ್ಕೆ ಹೋಗಿ ಜಲ್ದು ವಾಟ್ ಬರ್ರಿ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತಕ್ಕೆ ಬಸ್ ಬರುತ್ತಂತೆ ಆಮೇಲೆ ತಿರುಗಿ ಲೇಟ್ ಮಾಡಬೇಡ್ರಿ ಬಸ್ ಹೋದಾಗ ಆಮೇಲೆ ಬಂದಿದ್ದೆ ನಾನು ಬಸ್ಸೇ ಇರ್ಲಿಲ್ಲ ಅಂತ ಹೇಳಿ ವಾಪಸ್ ಹೋದೆ ಅಂತ ಹೇಳ್ಬೇಡ್ರಿ ಆಯ್ತು ಬಿಡಿ ಲಕ್ಷ್ಮೀ ಅಕ್ಕ ನಮ್ದಕ್ಕೆ ಎಲ್ಲ ಬೇಗ ಬರ್ತೀವಿ ನಿಮ್ದು ಹೋಗಿ ಇನ್ನು ಯಾರ್ಯಾರಿಗೋ ಹೇಳ್ಬೇಕು ಹೇಳೋಗಿ ರಂಗಂದು ಹಕ್ಕ ನಿಂಗಂದು ಹಕ್ಕ ಆಮೇಲೆ ಮಂಜಂದು ಹಕ್ಕ ಆಮೇಲೆ ಸಾಕುಂದು ಹಕ್ಕ ಜೈಂದು ಹಕ್ಕ ಎಲ್ರಿಗೂ ಹೇಳಿ ಎಲ್ರು ಬರ್ತಾರೆ ಸುಮ್ಮನೆ ಈಗ ಏನು ಕೆಲ್ಸಗೆ ಇಲ್ವಲ್ಲ ಮನೆ ಹತ್ರನೇ ಕೂತಿದ್ದಾರೆ ಎಲ್ರು ಬಂದೇ ಬರ್ತಾರೆ ಸರಿ ನೀವು ಜಲ್ದ್ ವಾಲ್ಟು ಬಸ್ ಸ್ಟ್ಯಾಂಡ್ ನಿಂತ ಬರ್ರಿ ಎಲ್ಲಾರನ್ನು ಕರ್ಕೊಂಡ್ ಬರ್ತೀನಿ ನಾನು ಅಲ್ಲಿಗೆ ಗುಂಡಂದ ಹಕ್ಕ ಬನ್ನಿ ಹೋಗೋಣ ಬೇಗ ಹೋಗಿ ಮನೆ ಹತ್ರ ಹೋಗಿ ನಿಮ್ಗೆ ಸೊಸೆಗೆ ಹೇಳ್ಬಿಟ್ಟು ಅವಳು ಬರ್ತಾಳೇನೋ ಮಾದೇವಿ ಅವಳು ಕರ್ಕೊಂಡ್ ಬನ್ನಿ ಹೋಗೋಣ ಭಾಗ್ಯಂದ ಹಕ್ಕ ನಾನು ನೀನು ಲಕ್ಷ್ಮಿಂದ ಹಕ್ಕ ಎಲ್ರು ಬರ್ತಾರೆ ನಮ್ದು ಹೊರಿನ ಹೆಂಗಸ್ರು ಎಲ್ರು ಹೆಂಗೋ 300 ರೂಪಾಯಿ ಸಿಗುತ್ತಲ್ಲ ಕೂಲಿ ಹೋಗಿ ಅಲ್ಲಿ ಜಿಂದಾಬಾದ್ ಅಂತ ಹೇಳೋದು ಅವ್ರು ಯಾರು ಹೆಸರೇ ಹೇಳ್ತಾರಲ್ಲ ಅದಕ್ಕೆ ಜಿಂದಾಬಾದ್ ಅಂತ ಹೇಳೋದು ಅಷ್ಟೇನೆ ಇನ್ನೇನು ಕೆಲ್ಸನೇ ಇಲ್ಲ ಆರಾಮಾಗಿ 300 ರೂಪಾಯಿ ಕೂಲಿ ತರ್ಬೋದು ಇವತ್ತು ಯಾವ ಪಕ್ಷದರೆ ಯಾತು ಏನು ಹೇಳಲಿಲ್ವಲ್ಲೇ ಯಾರೇ ಬರೋದು ಅಯ್ಯೋ ಗುಂಡಕಯ್ಯ ಅದ್ ಯಾರಾದ್ರೂ ಬರ್ಲಿ ಯಾವ ಪಕ್ಷದರಾದ್ರೂ ಬರ್ಲಿ ನಮ್ಗೆ ಏನ್ ಬೇಕು ಹೋಗೋದು ಅವ್ರು ಏನ್ ಹೇಳ್ತಾರ ಅವ್ರಿಗೆಲ್ಲರಿಗೂ ಜೈಕಾರ ಹಾಕೋದು 300 ರೂಪಾಯಿ ದುಡ್ಡು ಇಸ್ಕೊಂಡು ಮನೆಗೆ ಬರೋದು ಅಷ್ಟೇನೆ ಅಲ್ಲಿ ಆತನ ಬಿರಿಯಾನಿ ಮಾಡ್ಸಿರ್ತಾರೆ ತಿಂದು ಮಂತಕ್ ಬಂದು ಸೇರ್ಕೊಂಬದು ಅಷ್ಟೇನೆ ನಮ್ಗೆ ಯಾಕೆ ಬೇಕು ಯಾರು ಬರ್ತಾರೋ ಯಾರು ಬಿಡ್ತಾರೋ ಸುಮ್ಮನೆ ನಮಗೆ ದುಡ್ಡು ಸಿಗುತ್ತಾನೆ ಹೋಗೋದು ಅಷ್ಟೇನೆ ಅಲ್ವೇನೆ ಬಾನು ಸರಿಯಾಗಿ ಹೇಳ್ದೆ ಭಾಗ್ಯಂದ ಅಕ್ಕ ಯಾರಾದ್ರೂ ಬರ್ಲಿ ಯಾವ ಪಕ್ಷದವ್ರು ಬರ್ತಾರ ಆ ಪಕ್ಷದವ್ರಿಗೆ ಜೈಕಾರ ಹಾಕೋದು ಅಷ್ಟೇ ಸರಿ ಅಮ್ಮ ಬರ್ರಿ ಹೋಗೋಣ ಮತ್ತೀಗ ಬಸ್ ಸ್ಟ್ಯಾಂಡ್ ನಿಂತಕ್ಕೆ ಆಮೇಲೆ ಬಸ್ ಗಿಸ್ ಓದಾತು ಬಾರಿ ಬನ್ನಿ ಹೋಗೋಣ ನೋಡಿದ್ರಲ್ಲ ಸ್ನೇಹಿತರೆ ಈಗ ಎಲೆಕ್ಷನ್ ಬಂದೈತಲ್ಲ ಅದಕ್ಕೆ ಫಂಕ್ಷನ್ಗಳಿಗೆ ಎಲ್ಲರಿಗೂ ದುಡ್ಡು ಕೊಟ್ಟು ಜನಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೂ 300 ರೂಪಾಯಿ ಕೊಡ್ತಾರಂತೆ ಅದಕ್ಕೆ ನಾವು ಹೋಗ್ತಾ ಇದೀವಿ ಸರಿ ನಿಮ್ಮೂರ್ ಕಡೆಗೂ ಹಿಂಗೇನ ಎಲೆಕ್ಷನ್ ಬಂದಾಗ ದುಡ್ಡು ಕೊಡ್ತೀವಿ ಅಂತ ಹೇಳಿ ಆಸೆ ತೋರಿಸಿ ಕರ್ಕೊಂಡು ಹೋಗ್ತಾರ ಜನಗಳನ್ನ ಹಂಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ಅಯ್ಯೋ ಭಾಗ್ಯಂದ ಅಕ್ಕ ಬಸ್ ಬಂದಿದೆ ಅಂತೆ ಬೇಗ ಬನ್ನಿ ಮತ್ತೆ ಸೀಟ್ ಸಿಗಲ್ಲ ಬೇಗ ಬನ್ನಿ ನಿಮ್ದಕ್ಕೆ ಮತ್ತೆ ವಾಂತಿ ಬೇರೆ ಮಾಡ್ಕೋತೀರಾ ಕಿಟಕಿ ಪಕ್ಕ ಕೂತ್ಕೊ ಬನ್ನಿ ಬೇಗ